ದೇಶಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಹಬ್ಬದಂತೆ ಆಚರಿಸಲಾಯಿತು. ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಡಿಕೆಶಿ ಧ್ವಜಾರೋಹಣ ನೆರವೇರಿಸಿದರು. ಐಟಿ ಸಿಟಿ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಸ್ವಾತಂತ್ರ್ಯದ ಸಂಭ್ರಮ ಧರೆಗಿಳಿದಿತ್ತು. ಯುವ ಶಕ್ತಿಯೇ ಭಾರತದ ಶಕ್ತಿ, ಯುವ ಶಕ್ತಿಯೇ ಕರ್ನಾಟಕದ ಶಕ್ತಿ. ಬೆಂಗಳೂರಿನಲ್ಲಿ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಕಳೆಗಟ್ಟಿತ್ತು. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಿಎಂ ಡಿಕೆ ಮುಖ್ಯಮಂತ್ರಿಯಾಗಿ ತಮ್ಮ ಚೊಚ್ಚಲ ಧ್ವಜಾರೋಹಣ ನೆರವೇರಿಸಿದರು. ತೆರೆದ ವಾಹನದಲ್ಲಿ ನಿಂತು ಪೊಲೀಸ್, ಸಿಆರ್ಪಿಎಫ್, ಶ್ವಾನದಳ ಸೇರಿದಂತೆ 30ಕ್ಕೂ ಹೆಚ್ಚು ತುಕಡಿಗಳಿಂದ ಆಕರ್ಷಕ ಗೌರವ ವಂದನೆ ಸ್ವೀಕರಿಸಿದರು. ಭದ್ರ ಬುನಾದಿ ಕಟ್ಟೋಣ ಎನ್ನುವ ಅಭಿಲಾಷೆಯಿಂದ ಇರಾದೆಯಿಂದ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವ ಭಾಷಣ ಮಾಡಿದ ಡಿಕೆ, ಅಭಿವೃದ್ಧಿಯೇ ನಮ್ಮ ಗುರಿ ಎಂದರು. ಕರ್ನಾಟಕದ ಆರ್ಥಿಕತೆ ಬಲಪಡಿಸುವುದೇ ಗುರಿ, ನೀವು ಕೈ ಜೋಡಿಸಿ ಅಂತ ಕರೆ ಕೊಟ್ಟರು. ಇದೇ ವೇಳೆ ಸಿದ್ದರಾಮಯ್ಯರ ಆರ್ಥಿಕ ಶಿಸ್ತನ್ನ ಸ್ಮರಿಸಿದ್ರು. ನಮ್ಮ ಮುಂದೆ ದೂರದೃಷ್ಟಿ, ಅಭಿವೃದ್ಧಿಯ ಗುರಿ ಇದೆ. ನೆಮ್ಮದಿಯ ನಾಳಿನ ಕರ್ನಾಟಕವನ್ನ ಕಟ್ಟಲು ಹೊಸ ನೀಲಿ ನಕ್ಷೆಯನ್ನ ಈಗಾಗಲೇ ನಾವು ಸಿದ್ಧಪಡಿಸಿದ್ದೇವೆ. ಆರ್ಥಿಕತೆಯಲ್ಲಿ ಇನ್ನಷ್ಟು ಬಲಪಡಿಸುವ ಗುರಿಯನ್ನ ನನ್ನದು ಕೂಡ ಆಗಿದೆ. ಈ ಮೂಲ ಕರ್ನಾಟಕದ ಆರ್ಥಿಕತೆಯ 2047ರ ಹೊತ್ತಿಗೆ ಈ $3 ಟ್ರಿಲಿಯನ್ ಅಂದರೆ 320 ಲಕ್ಷ ಕೋಟಿ ರೂಪಾಯಿಗಳನ್ನ ಹೇರಿಸುವ ಗುರಿಯನ್ನ ನಾವೀಗಾಗಲೇ ಇಟ್ಕೊಂಡಿದ್ದೇನೆ. ಇದೇ ವೇಳೆ ನೀಟ್ ಹಾಗೂ ಕೆಪಿಎಸ್ಸಿ ಪರೀಕ್ಷಾ ಅಕ್ರಮಗಳಿಂದ ಕಂಗೆಟ್ಟಿದ್ದ ಯುವ ಜನತೆಗೆ ಅಭಯ ಹಸ್ತ ಚಾಚಿದ ಡಿಕೆಶಿ, ಪರೀಕ್ಷಾ ಪದ್ಧತಿಯಲ್ಲಿ ವೈಜ್ಞಾನಿಕ ಬದಲಾವಣೆ ತರಲು ಸಮಿತಿ ರಚಿಸಿದ್ದು ದೇಶಕ್ಕೆ ಮಾದರಿಯಾಗುವ ಪರೀಕ್ಷಾ ಕ್ರಮ ಜಾರಿಗೊಳಿಸುವ ವಾಗ್ದಾನ ಮಾಡಿದ್ರು. ನನ್ನ ಜೊತೆ ಕೈಜೋಡಿಸಿ ಅಭಿವೃದ್ಧಿಯ ತೇರು ಎಳೆಯೋಣ ಅಂತ ಡಿಕೆ ಹೇಳಿದ್ರು. ಭಾರತದ ಬಲ, ಕರ್ನಾಟಕದ ಬಲ ಎಂದು ನಮ್ಮ ರಾಜ್ಯದ ಭಾರತದ ಅತ್ಯಂತ ಬಲವಾದಂತಹ ಆರ್ಥಿಕ ಶಕ್ತಿಗೆ ಒಂದಾಗಿದ್ದೇವೆ ಅನ್ನೋದನ್ನ ನಾವು ತೋರಿಸಿದ್ದೇವೆ. ಇದಕ್ಕೂ ಮುನ್ನ ಸದಾಶಿವನಗರದ ಮನೆಯಲ್ಲೂ ಪತ್ನಿ ಜೊತೆ ಡಿಕೆಶಿ ಧ್ವಜಾರೋಹಣ ಮಾಡಿದ್ರು. ಇನ್ನು ಕ್ವೀನ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಧ್ವಜಾರೋಹಣ ನೆರವೇರಿಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಷ್ಟ್ರ ಧ್ವಜ ಹಿಡಿದು ತೆರೆದ ಜೀಪಿನಲ್ಲಿ ಪದ್ಮನಾಭನಗರ ಪೂರ್ತಿ ಮೆರವಣಿಗೆ ಮಾಡಿದರು. ಈರಣ್ಣ ವಿನಯ್ ಜೊತೆ ಅನಿಲ್, ಟಿವಿ9 ಬೆಂಗಳೂರು.